ಗೆಳೆಯ, ಎಂದಿಗೂ ನೀನು ಸೋಮಾರಿಯಾಗಿ ಬದುಕಬೇಡ. ನೀನು ಇಂದು ಸೋಮಾರಿಯಾಗಿದ್ದರೆ ನಾಳೆಯ ನಿನ್ನ ಬದುಕು ನಿನ್ನನ್ನೇ ಶಪಿಸುತ್ತದೆ. ಹೌದು, ಈ ಬದುಕಲ್ಲಿ ಈ ಕ್ಷಣದಲ್ಲಿ ನೀನು ಏನನ್ನಾದರೂ ಸಾಧಿಸಬಹುದು, ಆದರೆ ನೀನು ಏನು ಮಾಡುತ್ತಿಲ್ಲ. ನಿನ್ನಲ್ಲಿರುವ ಸೋಮಾರಿತನವೇ ನಿನ್ನ ಕನಸುಗಳನ್ನ ನಿಧಾನವಾಗಿ ನುಂಗುತ್ತದೆ. ಇದು ಅತಿ ಸುಮ್ಮನೆ ಮನಸ್ಸಿಗೆ ಅನಿಸುತ್ತದೆ. ಮೊದಲು ಒಂದು ದಿನ, ಇಂದು ಬೇಜಾರು, ನಾಳೆ ಓದ್ತೀನಿ. ಹೌದು, ಸೋಮಾರಿತನ ನಿನಗೆ ಹೇಳತ್ತೆ ಇನ್ನು ಟೈಮ್ ಇದೆ, ಇವತ್ತೊಂದು ದಿನ ಸುಮ್ಮನೆ ಕುಳಿತರೆ ಏನು ಆಗಲ್ಲ, ನಾಳೆ ನೋಡ್ಕೊಳ್ಳೋಣ ಅಂತ. ಆದ್ರೆ ಆ ನಾಳೆ ಎಂದಾದರೂ ಬಂತ ಹೇಳು? ಒಂದು ಕಥೆಯವನ್ನ ನೆನಪಿಡು, ಇಲ್ಲಿ ದಿನ ಹಾಗೂ ಸಮಯ ನಿನ್ನನ್ನ ಕಾಯುವುದಿಲ್ಲ. ಸೋಮಾರಿತನ ಒಂದು ಚಿಕ್ಕ ಅಭ್ಯಾಸ ಅನಿಸಿದ್ರು ಅದರ ಪರಿಣಾಮ ಭೀಕರವಾಗಿರತ್ತೆ. ನೀನು ಪ್ರತಿದಿನ 15 ನಿಮಿಷವನ್ನ ವ್ಯರ್ಥ ಮಾಡ್ತಾ ಇದೀಯಾ ಅಂದ್ರೆ ಅದು ವರ್ಷಕ್ಕೆ 90 ಗಂಟೆಗಳ ಮೇಲೆ ಹೋಗುತ್ತೆ. ಗೆಳೆಯ, ಆಲೋಚಿಸು, ಇಷ್ಟು ಹೊತ್ತಿನಲ್ಲಿ ನೀನು ಒಂದು ಹೊಸ ಭಾಷೆ ಕಲಿಯಬಹುದಿತ್ತು, ಒಂದು ಪುಸ್ತಕವನ್ನೇ ಬರೆಯಬಹುದಿತ್ತು, ಅಥವಾ ನಿನ್ನ ಕನಸಿನ ಹುದ್ದೆಯ ಪರೀಕ್ಷೆಗೆ ಕಂಪ್ಲೀಟ್ ಪ್ರಿಪೇರ್ ಆಗಬಹುದಿತ್ತು. ಆದ್ರೆ ನೀನು ಏನು ಮಾಡ್ತಾ ಇದ್ಯಾ ಹೇಳು? ನಿನ್ನ ಕನಸು, ನಿನ್ನ ಗುರಿ ನಿನ್ನನ್ನು ತುಂಬಿಸಲು ಕಾಯುತ್ತಿವೆ, ಆದರೆ ನೀನು ಕೇವಲ ಸೋಮಾರಿತನದ ತೋರಣದ ಹಿಂದೆ ಮರೆಯಾಗಿ ಬಿಟ್ಟಿದ್ದೀಯಾ. ನೀನು ದೊಡ್ಡ ಕನಸುಗಳನ್ನ ಕಾಣ್ತೀಯಾ, ಆದ್ರೆ ದಿನಕ್ಕೆ 6 ಗಂಟೆಗಳು ರೀಲ್ಸ್, 2 ಗಂಟೆ ತಿರುಗಾಟ, ಇನ್ನುಳಿದ ಸಮಯ ಕೇವಲ ಅವಶ್ಯವಿಲ್ಲದ ಮಾತುಗಳಲ್ಲಿ ಕಳೆದು ಹೋಗುತ್ತದೆ. ಈಗ ಹೇಳು, ನೀನು ಕೇವಲ ಕನಸು ಕಾಣಲು ಹುಟ್ಟಿರುವೆಯೋ ಅಥವಾ ಕನಸುಗಳನ್ನ ಬೆನ್ನಟ್ಟಿ ವಿಜಯಶಾಲಿಯಾಗಲು ಹುಟ್ಟಿರುವೆಯೋ ಎಂದು? ನೀನು ಸೋಮಾರಿಯಾಗಿಯೇ ಸಮಯ ಕಳೆಯುತ್ತಿದ್ದರೆ ನಿನ್ನ ಕನಸುಗಳು ನಿನ್ನ ನೆನಪಿನಿಂದಲೇ ದೂರ ಆಗಿ ಬಿಡುತ್ತವೆ. ಗೆಳೆಯ, ಸೋಮಾರಿತನ ಅಂದ್ರೆ ಏನು ಗೊತ್ತಾ? ಒಂದೊಂದು ದಿನ, ಒಂದೊಂದು ಕ್ಷಣ ನೀನು ಎದ್ದು ಹೋರಾಡಬೇಕಾದ ಸಮಯದಲ್ಲಿ, ನೀನು ಕಾರ್ಯನಿರತನಾಗಿರಬೇಕಾದಾಗ, ಬೆಡ್ ಮೇಲೆ ತಲೆ ಮುಚ್ಚಿಕೊಂಡು ಮಲಗಿದಾಗ, ಅದೇ ಸೋಮಾರಿತನ. ನೆನಪಿಡು, ಬದುಕು ಎಂದರೆ ಕಟ್ಟಡವನ್ನ ಕಟ್ಟುವ ಕಾರ್ಮಿಕನ ಹೋರಾಟವಾಗಿದೆ. ಈ ಜಗತ್ತಿನಲ್ಲಿ ಯಾರು ನಾನು ಸೋಲಬೇಕು ಎಂದುಕೊಳ್ಳಲ್ಲ, ಆದರೆ ಸೋಮಾರಿತನದಿಂದ ಸೋಲುತ್ತೇವೆ ಎಂಬ ಭಯ ಕಾಡುತ್ತದೆ. ನೀನು ಈ ದಿನದಿಂದಲೇ ಸೋಮಾರಿತನದ ವಿರುದ್ಧ ಹೋರಾಡು. ಪ್ರತಿದಿನ ಎದ್ದು ನಿನ್ನ ಡೈರಿಯಲ್ಲಿ ಬರೆಯುವ ಮೊದಲ ಸಾಲು ಏನು ಆಗಬೇಕು ಅಂದ್ರೆ, ಇಂದು ನಾನು ಸೋಮಾರಿ ಆಗಲ್ಲ ಎಂದು ಬರಿ. ಹೆಮ್ಮೆ ಪಡುವಂತಹ ಒಬ್ಬ ವ್ಯಕ್ತಿಯಾಗಿ ನಾನು ಹೊರಹೊಮ್ಮುತ್ತೇನೆ ಎಂಬ ಆತ್ಮವಿಶ್ವಾಸವನ್ನ ಬೆಳೆಸು. ಎದ್ದು ನಿಲ್ಲು, ಹೋರಾಡು. ಬಿದ್ದರೂ ಪರವಾಗಿಲ್ಲ, ಮತ್ತೆ ಎದ್ದು ನಿಲ್ಲುವ ಶಕ್ತಿ ನಿನ್ನಲ್ಲಿದೆ. ಸೋತರೂ ಪರವಾಗಿಲ್ಲ, ಅವಕಾಶಗಳು ಇನ್ನೂ ಮುಗಿದಿಲ್ಲ. ಗೆಲುವನ್ನ ಹಿಂಬಾಲಿಸುತ್ತಿರು, ಖಂಡಿತ ನೀನು ವಿಜಯಶಾಲಿಯಾಗುವೆ. ಅದನ್ನ ಬಿಟ್ಟು ಯಾಕೆ ಇಲ್ಲದ ಕಾರಣಗಳನ್ನ ಹುಡುಕುತ್ತೀಯ? ಇವತ್ತಿನ ಕೆಲಸವನ್ನ ನಾಳೆಗೆ ತಳ್ಳುವುದೇ ಸೋಮಾರಿತನ. ಆದರೆ ಇವತ್ತೇ ಆರಂಭಿಸುವವನೇ ಜೀವನದ ನಿಜವಾದ ನಾಯಕ. ನೆನಪಿಡು, ಹಾರುವ ಹಕ್ಕಿ ಯಾವಾಗಲೂ ಗಾಳಿಯ ಮೇಲೆ ನಂಬಿಕೆ ಇಡಲ್ಲ, ತನ್ನ ರೆಕ್ಕೆಯ ಮೇಲೆ ನಂಬಿಕೆ ಇಡತ್ತೆ. ಹಾಗೆ ನೀನು ನಿನ್ನ ಸೋಮಾರಿತನವನ್ನ ಕೈಬಿಡು, ನಿನ್ನೊಳಗಿನ ಶಕ್ತಿಯನ್ನ ಜಾಗೃತ ಮಾಡು, ಮತ್ತೆ ಪ್ರಯತ್ನ ಆರಂಭಿಸು. ಎಂದಿಗೂ ನನ್ನ ನೆರವಿಗೆ ಯಾರಾದರೂ ಬರ್ತಾರೆ ಅಂತ ಕಾಯಬೇಡ. ನೀನೇ ನಿನ್ನ ಜೀವನದ ಹೀರೋ ಆಗಬೇಕು. ಕೆಳಗೆ ಎಡವಲು ಮಾತ್ರ ಜನ ಇರ್ತಾರೆ, ಕೈ ಹಿಡಿದು ಮೇಲೆತ್ತಲು ಅಲ್ಲ. ಇಂದಿನಿಂದಲೇ ನಿನ್ನ ಗುರಿಗೆ, ಕನಸಿಗೆ ಸ್ಪಷ್ಟ ದಾರಿ ತೋರಿಸು. ಇಷ್ಟು ದಿನ ಕಳೆದು ಹೋದರೆ ಏನಂತೆ, ಇವತ್ತಿನಿಂದ ಬದಲಾಗು. ಸಮಯವನ್ನ ಸದ್ಬಳಕೆ ಮಾಡು. ನಿನ್ನ ಟಾರ್ಗೆಟ್ ಗೊತ್ತಿರಲಿ. ನೀನು ಬೇರೆಯವರ ಜೀವನ ನೋಡಿ ನಿನ್ನ ಗುರಿಯನ್ನ ಮರೆಯಬಾರದು. ನಿನ್ನದೇ ಪ್ಲಾನ್ ಇಟ್ಟುಕೋ. ನಿನ್ನ ಸುತ್ತಲಿನ ಜನ ನಿನ್ನ ಬೆಳವಣಿಗೆಯನ್ನ ನೋಡೋ ಹಾಗೆ ಮಾಡು. ಗೆಳೆಯ, ಇಲ್ಲಿ ಇತಿಹಾಸ ಬರೆದಿರುವವರು, ಸಾಧನೆಯ ಚಿಹ್ನೆ ಮೂಡಿಸಿದವರು, ಅವರು ಸೋಮಾರಿತನದ ಎದುರಲ್ಲೇ ಹೋರಾಡಿದವರು. ಅವರು ಸಹ ಪರಿಪೂರ್ಣರಾಗಿರಲಿಲ್ಲ. ಅವರಿಗೂ ಲಕ್ಷ್ಯ, ಸಂಕಷ್ಟವಿತ್ತು, ಆದರೂ ಅವರು ಸೋಮಾರಿ ಆಗಲಿಲ್ಲ. ಹಾಗೆ ನೀನು ಯಾವ ಕಷ್ಟದಲ್ಲಿದ್ದರೂ ಸೋಮಾರಿತನಕ್ಕೆ ಅವಕಾಶ ಕೊಟ್ಟರೆ ಅದು ನಿನ್ನ ಕಷ್ಟವನ್ನ ಇನ್ನಷ್ಟು ಹೆಚ್ಚಿಸುತ್ತದೆ. ಕಷ್ಟದಲ್ಲೇ ಒಂದು ಹೆಜ್ಜೆ ಮುಂದೆ ಇಟ್ಟಾಗ ನಿನ್ನೊಳಗಿನ ನಗು ಮತ್ತೆ ಹುಟ್ಟುತ್ತದೆ. ಪ್ರತಿದಿನ ನೀನು ಅಲ್ಪ ಪ್ರಮಾಣದಲ್ಲೇ ನಿನ್ನ ಕನಸಿಗಾಗಿ ಹೋರಾಡಿದರೂ ಮುಂದಿನ 100 ದಿನಗಳಲ್ಲಿ ನೀನು ತಯಾರಾಗಿರ್ತೀಯ. ಸೋಮಾರಿ ಆಗಬೇಡ. ಇದು ಕೇವಲ ಮಾತಲ್ಲ, ಇದನ್ನ ಒಂದು ಆಜ್ಞೆ ಎಂದೇ ಭಾವಿಸು. ನಿನ್ನ ಬದುಕಿಗೆ ನೀನೇ ನಾಯಕ, ಸಹಾಯಕ್ಕೆ ಇಲ್ಲಿ ಯಾರೂ ಇಲ್ಲ. ಹಿಂದೆ ನಿನ್ನ ಗುರಿ, ಕನಸಿನ ಕಡೆಗೆ ದಾರಿಯನ್ನ ಬದಲಿಸು. ಇಷ್ಟು ದಿನ ನೀನು ಸೋಮಾರಿಯಾಗಿದ್ದೆ ಅಂದ್ರೆ ಅದು ಒಂದು ಕತ್ತಲೆಯ ಅಧ್ಯಾಯ. ಆದ್ರೆ ಇವತ್ತಿನಿಂದ ಜೀವನವನ್ನ ಬೆಳಕು ಮಾಡುವತ್ತ ಹೆಜ್ಜೆ ಇಡು. ನಿನ್ನೊಳಗಿನ ಸೋಮಾರಿತನವನ್ನ ಸುಟ್ಟು ಬಿಡು. ಹಿಂದೆ ಓದನ್ನ ಶುರು ಮಾಡು. ನಿನ್ನ ದಿನಚರಿಯನ್ನ ಬದಲಿಸು. ಒಳ್ಳೆಯದಾಗಲಿ.